ಲೋಕಸಭಾ ಚುನಾವಣೆಗೆ ದಿನಾಂಕ ಯಾವುದೇ ಸಂದರ್ಭದಲ್ಲೂ ಕೂಡ ಅನೌನ್ಸ್ ಆಗ್ಬೋದು. ಈ ತಿಂಗಳು ಕೊನೆಯದಾಗಿ ಅಥವಾ ಮುಂದಿನ ತಿಂಗಳು ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಅನೌನ್ಸ್ ಆಗ್ಬೋದು. ಆದರೆ ಅಭ್ಯರ್ಥಿಗಳು ಯಾರು ಆಗಬೇಕು ಅಂತೇಳಿ ಪಕ್ಷದ ವರಿಷ್ಠರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಆದರೆ ಮಂಡ್ಯದ ಲೋಕಸಭಾ ವಿಚಾರವಾಗಿ ಲೋಕಸಭಾ ಕ್ಷೇತ್ರದ ವಿಚಾರದಲ್ಲಿ ಸ್ಪರ್ಧೆ ಖಚಿತ, ನನ್ನ ಸ್ಪರ್ಧೆ ಖಚಿತ ಅಂತ ಹೇಳಿ ಸ್ವಾಭಿಮಾನಿ ಸಂಸದೆ ಸುಮಲತಾ ರೆಬಲ್ ಮಾತನಾಡಿದ್ದಾರೆ. ಅಂತೆ ಕಂತೆ ಮೊದಲಿನಿಂದಲೂ ಇದೆ ಅಷ್ಟೇ, ಅಧಿಕೃತ ನಿರ್ಧಾರ ಬರೋವರೆಗೂ ಕಾಯೋಣ. ನನಗೆ ವಿಶ್ವಾಸ ಇದೆ, ಮಂಡ್ಯ ಬಿಜೆಪಿಗೆ ಸಿಗಲಿದೆ. ನನ್ನ ಹೋರಾಟ ಟಿಕೆಟ್ಗಾಗಿ ಅಲ್ಲ, ಮಂಡ್ಯಕ್ಕೋಸ್ಕರ, ಮಂಡ್ಯಕ್ಕಾಗಿ, ಮಂಡ್ಯದಲ್ಲಿ ಬಿಜೆಪಿ ಸಂಘಟಿಸಲು ನನ್ನ ಹೋರಾಟ ಅಂತ ಮಾತಾಡಿದ್ದಾರೆ ಸುಮಲತಾ ಅವರು. ಕೇಳಿ. ಬಹುತೇಕ ಆಗಿದೆ, ಅಂತೆ ಕಂತೆ ಅನ್ನೋದು ನಾವು ಮೊದಲಿಂದ ಕೇಳ್ಕೊಂಡು ಬರ್ತಾ ಇದ್ವಿ. ಅಧಿಕೃತವಾದ ಒಂದು ಘೋಷಣೆ ಆಗುವವರೆಗೂ ಯಾವುದು ನಿಜ ಇಲ್ಲ ಅಂತಾನೆ ತಿಳ್ಕೊ. ತಮಗೆ ಹೋಪ್ ಇದೆಯಾ ಮೇಡಮ್? ಖಂಡಿತ ಇದೆ, ಖಂಡಿತ ಇದೆ. ಬಿಜೆಪಿ ಬರುತ್ತೆ, ಸಿಗುತ್ತೆ ತಮಗೆ ಅನ್ನೋಂಥದ್ದು? ನೋಡಿ, ನಾನು ಒಂದು ವಿಷಯ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಒಂದು ಟಿಕೆಟ್ ಬೇಕು ಅಂತ ನನ್ನ ಹೋರಾಟ ಅಲ್ಲ. ನನಗೆ ಒಂದು ಟಿಕೆಟ್ ಬೇಕು ಅಂದರೆ ನನಗೆ ಹಲವಾರು ಆಪ್ಷನ್ಸು ಇದೆ ನನ್ನ ಮುಂದೆ. ಎಲ್ಲಾದರೂ ನಿಂತ್ಕೋಬೇಕು, ಯಾವುದಾದ್ರೂ ಒಂದು ಕಡೆ ನಾನು ಟ್ರೈ ಮಾಡಿ ಒಂದು ಟಿಕೆಟ್ ತಗೊಳ್ಳೇಬೇಕು ಅಂದರೆ ಅದಷ್ಟು ಕಷ್ಟವಾದ ವಿಷಯ ಏನಲ್ಲ. ನನ್ನ ಹೋರಾಟ ಮಂಡ್ಯಕ್ಕೋಸ್ಕರ, ಮಂಡ್ಯವನ್ನು ಉಳಿಸ್ಕೋಬೇಕು. BJP ಮಂಡ್ಯದಲ್ಲಿ ಒಂದು ಪಕ್ಷವನ್ನು ಇಲ್ಲಿ ನಾವು ಬಿಲ್ಡ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ನನ್ನ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ, ನನ್ನ ಧ್ವನಿ ಕೇಳ್ತಾ ಇದ್ರೆ, ಈಗ ಟಿಕೆಟ್ ಸಿಗಲಿ ಸಿಗದೇರ ಹೋಗ್ಲಿ, ಅಧಿಕೃತವಾಗಿ ಘೋಷಣೆ ಆಗದೇರ ಹೋಗ್ಲಿ, ಸುಮಲತಾ ಅವರು ಅನೌನ್ಸ್ ಮಾಡಿಬಿಟ್ರು ನನ್ನ ಸ್ಪರ್ಧೆ ಖಚಿತ ಅಂತೇಳಿ. ಹೌದಾ? ಟಿಕೆಟ್ ಸಿಗಲಿ ಸಿಗದೇರ ಹೋಗ್ಲಿ, ಬಿಜೆಪಿಯಿಂದ ಅವರ ಈ ಬಾರಿಯ ಕಣಕ್ಕಿಳಿಯೋದು ಕನ್ಫರ್ಮ್ ಆಯ್ತಾ? ಖಂಡಿತ ನಾಗೇಂದ್ರ ಬಾಬು, ಇದುವರೆಗೂ ಕೂಡ ಏನು BJPಯ ವರಿಷ್ಠರು ಏನು ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ನಾನು ನಿರ್ಧಾರ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ರು. ಸ್ಪರ್ಧೆ ಮಾಡ್ತೀನಿ ಅಥವಾ ಮಾಡೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಿರಲಿಲ್ಲ. ಇವತ್ತು ಮಾಧ್ಯಮದವರ ಪ್ರಶ್ನೆಗೆ ಸ್ಪಷ್ಟವಾಗಿ ಉತ್ತರ ಕೊಟ್ಟಂಥ ಸಂಸದೆ ಸುಮಲತಾ ಅವರು ಈ ಬಾರಿಯ ಚುನಾವಣೆಯಲ್ಲಿ ನನ್ನ ಸ್ಪರ್ಧೆ ಇರುತ್ತೆ ಅನ್ನೋ ಮೂಲಕ ಅವರು ತಮ್ಮ ಸ್ಪರ್ಧೆಯನ್ನು ಖಚಿತಗೊಳಿಸಿರುವಂಥದ್ದು. ಮತ್ತೊಂದು ಕಡೆ ನೀವು ಮಂಡ್ಯದಲ್ಲೇ ಸ್ಪರ್ಧೆ ಮಾಡ್ತೀರಾ ಅನ್ನೋ ಪ್ರಶ್ನೆಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡದಂತೆ ಸ್ಮೈಲ್ ಕೊಡುತ್ತಾ ಅವರು ಕುತೂಹಲವನ್ನು ಮತ್ತಷ್ಟು ಹೆಚ್ಚು ಮಾಡಿರುವಂಥದ್ದು. ಎಲ್ಲ ಒಂದು ಕಡೆ BJP ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ತದೆ ಅನ್ನೋದನ್ನು ಕಾದು ನೋಡುವ ರೀತಿಯಲ್ಲಿ ಸುಮಲತಾ ಅವರು ಇರುವಂಥದ್ದು. ನೆನೆಯಷ್ಟೇ ಕುಮಾರಸ್ವಾಮಿ ಅವರು, ನಿಖಿಲ್ ಅವರು BJPಯ ವರಿಷ್ಠರನ್ನು ನವದೆಹಲಿಯಲ್ಲಿ ಭೇಟಿ ಮಾಡಿದರು. ಆ ಸಂದರ್ಭದಲ್ಲಿ ಮಂಡ್ಯ ಸೇರಿದಂತೆ 3 ಕ್ಷೇತ್ರಗಳು ಎಲ್ಲಿ JDS ಸ್ಟ್ರಾಂಗ್ ಇದೆ ಅಲ್ಲಿ JDS ಪಾಲಾಗುತ್ತೆ ಅಂತ ಹೇಳಿದರು. ಈ ಬಗ್ಗೆ ಅವರು ಕೂಡ, ಅಂದರೆ ಸುಮಲತಾ ಅವರು ಕೂಡ ಪ್ರತಿಕ್ರಿಯೆ ನೀಡುತ್ತಾ ಈ ಊಹಾಪೋಹಗಳಿಗೆ ಜೊತೆಗೆ ಯಾವುದೇ ರೀತಿಯ ನಿರ್ಧಾರ ಆಗದಂತೆ ನಾನೇನು ಮಾತನಾಡೋದಿಲ್ಲ ಅಂತ ಹೇಳ್ತಾ BJP ಟಿಕೆಟ್ ಸಿಗುವಂಥ ವಿಶ್ವಾಸ ನಮಗಿದೆ ಅಂತ ಹೇಳಿದ್ರು. ಅದರಲ್ಲೂ ಕೂಡ ನಾನು ಟಿಕೆಟ್ಗಾಗಿ ಹೋರಾಟ ಮಾಡ್ತಾ ಇಲ್ಲ, ಮಂಡ್ಯಕ್ಕೋಸ್ಕರ, ಅದರಲ್ಲೂ ಕೂಡ ಮಂಡ್ಯದಲ್ಲಿ BJP ಸಂಘಟನೆಗೆ ಹೋರಾಟ ಮಾಡ್ತಾ ಇದ್ದೀನಿ, ನಾನಂತೂ ಈ ಬಾರಿ ಸ್ಪರ್ಧೆ ಮಾಡ್ತೀನಿ ಅನ್ನೋ ಮೂಲಕ ತಮ್ಮ ಸ್ಪರ್ಧೆಯನ್ನು ಖಚಿತಗೊಳಿಸಿದ್ದಾರೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.